महांतेश कवडगीमठ यांची पूरग्रस्त गावांना भेटी, पूरग्रस्तांना शासनाने आर्थिक मदत देण्याची मागणी। बेळगाव, विजापूर व बागलकोट जिल्ह्याला प्रतिवर्षी भेडसावणाऱ्या पुराची परिस्थिती हाताळण्यासाठी कर्नाटक व महाराष्ट्र राज्यांना पूर परिस्थिती समन्वय समिती नेमावी। त्याचप्रमाणे राज्यातील तत्कालीन भारतीय जनता पक्षाच्या शासनाकडून पूरग्रस्तांना तत्कालिक मदत म्हणून प्रत्येक कुटुंबाला 10,000 रुपये व पूरबाधित कुटुंबियांच्या घराला घरकुल बांधण्यासाठी 5 लाख रुपयांची मदत देण्यात यावी। त्याचबरोबर बेळगाव, विजापूर व बागलकोट दुर्लक्षित अशा पाणी पुरवठा योजना पूर्ण करून पूरग्रस्तांना राज्य शासनाने आर्थिक भरीव निधी देण्यात यावी, अशी मागणी विधान परिषदेचे माजी सदस्य महांतेश कवडगीमठ यांनी केला। जुलै ತಿಂಗಳಲ್ಲಿ ಕೃಷ್ಣಾ, ದೂಧಗಂಗಾ, ವೇದಗಂಗಾ, ಪಂಚಗಂಗಾ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುವುದರಿಂದ ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನ ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕು ಹೆಚ್ಚು ಪ್ರವಾಹಕ್ಕೆ ಬಾಧಿತವಾಗಿರತಕ್ಕಂಥ ಎರಡು ತಾಲೂಕುಗಳು, ವಿಶೇಷವಾಗಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ, ಮುಂದುವರೆದಂತೆ ರಾಯಬಾಗ್, ಕಾಗವಾಡ, ಅಥಣಿ ಈ 5 ತಾಲೂಕುಗಳು ಕೃಷ್ಣೆಯಿಂದ ಬಾಧಿತವಾಗಿರತಕ್ಕಂಥ ತಾಲೂಕುಗಳು। ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ। ಒಂದು, ಹಿಂದೆ ಈ ರಾಜ್ಯದ ನಾಯಕತ್ವವನ್ನು ಮಾಡಿರ್ತಕ್ಕಂಥ ಯಡಿಯೂರಪ್ಪನವರ ಸರ್ಕಾರ 2019 ಮತ್ತು 2021ರಲ್ಲಿ ಇಡೀ ಶತಮಾನದಲ್ಲಿ ಕಂಡಿರಿದಂಥ ಭೀಕರ ಪ್ರವಾಹವನ್ನು ನಾವು ಕಂಡಿದ್ದೀವಿ। 2019ರಲ್ಲಿ 2021ರಲ್ಲಿ ಸಹಿತ ದೊಡ್ಡ ಭೀಕರ ಪ್ರವಾಹವನ್ನು ನಾವು ಕಂಡಿದ್ದೀವಿ। ಆ ಸಂದರ್ಭದಲ್ಲಿ ಅಧಿಕಾರ ಸ್ವೀಕರಿಸಿದಂಥ ಯಡಿಯೂರಪ್ಪನವರು ಕೂಡಲೇ ಅಂಕ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಪ್ರವಾಹ ಪೀಡಿತ ಜನರಿಗೆ ಭೇಟಿಯಾಗಿ ತೊಂದರೆಯನ್ನು ಗಮನಿಸಿದ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಯಾರ ಮನೆಗೆ ನೀರು ಬಂದಿದೆ ಅವರಿಗೆ ಪ್ರತಿಯೊಬ್ಬರಿಗೂ ಸಹಿತ 10,000 ರೂಪಾಯಿನ ಕೊಟ್ಟದ್ದು ಒಂದು ಇತಿಹಾಸ। ಅದಾದ ನಂತರ ಬಾಧಿತವಾಗಿರ್ತಕ್ಕಂಥ ಕುಟುಂಬಗಳಿಗೆ ಪ್ರತಿ ಮನೆಗೆ 5 ಲಕ್ಷ ರೂಪಾಯಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಹಿತ ಒಂದು ಇತಿಹಾಸ। ಇವತ್ತು ನೀವು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಗಮನಿಸಿರಬೇಕು, ಇಂಗಳಿಯಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನಾಂಗದ ಜನರಿಗೆ ಬರೀ ಒಂದೇ ಒಂದು ಗ್ರಾಮ ಆಗಿರ್ತಕ್ಕಂಥ ಮಾಂಜ್ರಿಯಲ್ಲಿ ಇವತ್ತು ಕಳೆದ ವರ್ಷ ಅಂದರೆ 2019-20ರಲ್ಲಿ 722 ಮನೆಗಳು, 2021-22ರಲ್ಲಿ 721 ಮನೆಗಳನ್ನು ಮಂಜೂರಾತಿ ಮಾಡಿದ್ದಾರೆ। ಇಂಗಳಿ ಗ್ರಾಮಕ್ಕೆ 2019-20ರಲ್ಲಿ 986, 2021-22ರಲ್ಲಿ 611, ಹೀಗೆ ಅತಿ ಹೆಚ್ಚು ಬಾಧಿತವಾಗಿರ್ತಕ್ಕಂಥ ಈ ಗ್ರಾಮಗಳನ್ನ ನಾವು ಗಮನಿಸಿದಾಗ 2019-20ರಲ್ಲಿ 3,147 ಮನೆಗಳು, 2021-22ನೇ ಸಾಲಿನಲ್ಲಿ 3,151 ಮನೆಗಳು, ಅಂದರೆ ಆಲ್ಮೋಸ್ಟ್ 6,000 ಹೌಸಸ್ ಫಾರ್ ದೀಸ್ ಓನ್ಲಿ 5 ವಿಲೇಜಸ್: ಮಾಂಜ್ರಿ, ಇಂಗ್ಳಿ, ಯಡೂರ್, ಅಂಕ್ಲಿ, ಚಂದೂರ್ ಮತ್ತು ಕಲ್ಲೋಳ್। ಮತ್ತು ವಿಶೇಷವಾಗಿ ಎ ಮತ್ತು ಬಿ ನಲ್ಲೇ ಹೆಚ್ಚು ಅಫೆಕ್ಟೆಡ್ ಹೌಸಸ್ ಇತ್ತು। ಆ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದೆ 21-22ರಲ್ಲಿ ಪೆಂಡಿಂಗ್ ಇದ್ದಂಥ, ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇದ್ದಂಥ ವಿವಿಧ ಕಾರಣಗಳಿಂದ ಕೆಲವೊಂದು SC ST ಜನಾಂಗದವರು ಉತ್ತಾರ ಬದಲಿ ಆಗಿರಲಿಲ್ಲ, ಕೆಲವೊಂದು ಪೇಪರ್ ಸಬ್ಮಿಟ್ ಮಾಡಲಿಕ್ಕೆ ಇಂಥವು 10,000 ಮನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಪೆಂಡಿಂಗ್ ಇತ್ತು। ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿ ಅವರು ಆ 10,000 ಮನೆಗಳನ್ನ ಮಂಜೂರಾತಿ ಮಾಡಿದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ। ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡೋದು ಇಷ್ಟೇ, ಮಾಧ್ಯಮದ ಸ್ನೇಹಿತರ ಮುಖಾಂತರ, ಈಗಲಾದರೂ ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತವಾಗಿರ್ತಕ್ಕಂಥ ಬೆಳಗಾವಿ ಇರ್ಬೋದು, ಬೆಳಗಾವಿ ಗ್ರಾಮಾಂತರ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಗೋಕಾಕ್ ತಾಲೂಕು ಆಗಿರ್ಬೋದು, ಮತ್ತು ಉಳಿದಂತೆ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕುಗಳಲ್ಲಿ ಸಹಿತ ಮತ್ತು ಹುಕ್ಕೇರಿ ತಾಲೂಕುಗಳಲ್ಲಿ ಪ್ರವಾಹದಿಂದ ಬಾಧಿತವಾಗಿರ್ತಕ್ಕಂಥ ಗ್ರಾಮಗಳನ್ನ ನಾವು ನೋಡ್ತಾ ಇದ್ದೀವಿ। ಇಲ್ಲಿ ಏನು ಅಫೆಕ್ಟೆಡ್ ಹೌಸಸ್ ಇದೆ, ಇವುಗಳಿಗೆ ಹಿಂದೆ ಯಡಿಯೂರಪ್ಪನವರು ಕೊಟ್ಟಂತೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡಬೇಕು ಅನ್ನೋದು ನಮ್ಮ ವಿನಂತಿ। ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿ ಮಾಡ್ತೀನಿ, ಕೂಡಲೇ ಸರ್ಕಾರ ಏನು ಹಿಂದೆ ಯಡಿಯೂರಪ್ಪನವರು ಒಂದು ಮೇಲ್ಪಂಕ್ತಿ ಹಾಕಿದ್ದಾರೆ, ಪ್ರವಾಹಕ್ಕೆ ತೊಂದರೆ ಆದಂಥ ಜನರಿಗೆ ಯಾರ ಮನೆಗೆ ನೀರು ಬಂದಿದೆ ಅವ್ರಿಗೆ 10,000 ರೂಪಾಯಿ ಕೊಡ್ತಕ್ಕಂಥದ್ದು, ಮತ್ತು ಮನೆ ಹಾನಿ ಆದಂಥವ್ರಿಗೆ ಅದು ಅವ್ರು ಕ್ಯಾಟಗರಿ ಮಾಡಲಿ ಬೇಕಾದ್ರೆ
ಅವರಿಗೆ सहित 5 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಇದರ ಜೊತೆಗೆ ताज्या बातम्यांसाठी महान करेला सबस्क्राईब करा आणि बेल आयकॉनला क्लिक करा.